ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಿಮ್ಮೆಲ್ಲರ ಫೇವ್ರೇಟ್, ನಿಮ್ಮೆಲ್ಲರ ನೆಚ್ಚಿನ ನಟ ಡಿ ಬಾಸ್. ಸೊ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ಒಂದು ಖುಷಿ ವಿಷಯ. ಸೊ ಈ ವರ್ಷ 2025ರಲ್ಲಿ ಸೊ ನಿಮ್ಮ ಎಲ್ಲರ ನೆಚ್ಚಿನ ಪ್ರೀತಿಯ ಡಿ ಬಾಸ್ ಅವರು ತುಂಬಾ ಖುಷಿಯೊಂದಿಗೆ ತಮ್ಮ ಫ್ಯಾಮಿಲಿ ಜೊತೆ ಪ್ರತಿ ವರ್ಷ ಯಾವ ರೀತಿ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ತಾರೋ ಅದೇ ರೀತಿ ಈ ವರ್ಷ ಕೂಡ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ತಮ್ಮ ಫ್ಯಾಮಿಲಿಯ ಜೊತೆ ಈ ಒಂದು ಸಂಕ್ರಾಂತಿಯ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಸವಿ ನೆನಪನ್ನು ಸವಿತಾ ಇದ್ದಾರೆ. ಸೊ ಹಾಗಿದ್ರೆ ನೋಡೋಣ ಬನ್ನಿ, ಡಿ ಬಾಸ್ ಅವರು ಈ ಸರಿ ಎಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ, ಹೇಗೆ ಆಚರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಪ್ರತಿ ವರ್ಷ ಡಿ ಬಾಸ್ ಅವರು ಯಾವ ರೀತಿ ಅವರ ಒಂದು ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅಂತ ಹೇಳಿದರೆ, ಅವರ ಒಂದು ಮೈಸೂರಿನಲ್ಲಿರುವ ಫಾರ್ಮ್ ಹೌಸಲ್ಲೇ ಅವರು ಪ್ರತಿ ಬಾರಿ ಸಂಕ್ರಾಂತಿಯನ್ನು ಆಚರಿಸ್ತಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಅನೇಕ ಪ್ರಾಣಿಗಳು ಇದ್ದಾವೆ. ಸೊ ಕೋಳಿ, ಕುರಿ, ಹಸು, ಆಮೇಲೆ ಅವರ ಫೇವ್ರೆಟ್ ಆಗಿರೋ ವೈಟ್ ಕುದುರೆ ಕೂಡ ಇದೆ. ಸೊ ಅದನ್ನು ಅವರು ತುಂಬ ಪ್ರೀತಿಯಿಂದ ಆಚರಿಸ್ತಾರೆ. ಎತ್ತುಗಳು ಕೂಡ ಇದೆ. ಹಾಗೆ ಒಂದು ಅಲ್ಲಿ ಬಂಡಿ, ಗಾಡಿ ಅಂತ ಏನು ಕರಿತೀವಲ್ವ ನಾವು, ಸೊ ಎತ್ತಿನ ಬಂಡಿ, ಸೊ ಅದು ಕೂಡ ಇದೆ. ಸೊ ಅಲ್ಲಿ ಅವರು ಫ್ಯಾಮಿಲಿಯೊಂದಿಗೆ ಪ್ರತಿ ವರ್ಷ ಹೋಗಿ ಆ ಎತ್ತಿನ ಬಂಡಿಗೆ ಅಲಂಕಾರವನ್ನು ಮಾಡಿ, ಅಲ್ಲಿರೋ ಎತ್ತುಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಸೊ ಚೆನ್ನಾಗಿ ಅಲಂಕಾರ ಮಾಡಿ ಅಲ್ಲಿ ಆ ಒಂದು ಸೆಲೆಬ್ರೇಷನ್ನ ಅವರು ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ವರ್ಷ ಅವರಿಗೆ ಅತ್ಯಂತ ಸುಖಕರವಾಗಿರಲಿ ಅಂತ ನಾವು ವಿಶ್ ಮಾಡೋಣ. ಯಾಕಂದರೆ ಲಾಸ್ಟ್ ಇಯರ್ ಏನೇನೆಲ್ಲ ಅವರ ಜೀವನದಲ್ಲಾಯಿತು, ತುಂಬಾ ನೋವುಗಳನ್ನು ಅನುಭವಿಸಿದ್ರು, ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅವರ ಒಂದು ಲೈಫಲ್ಲಿ. ಹಾಗೆ ಅವ್ರಿಗೆ ಕೂಡ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಇತ್ತು ಈ ಒಂದು ಮಧ್ಯದ ಗಲಾಟೆಯಲ್ಲಿ. ಸೊ ಹಾಗಾಗಿ ಈ ವರ್ಷದ ಸಂಕ್ರಾಂತಿ 2025ರ ಸಂಕ್ರಾಂತಿ ಏನಿದೆ ಅಲ್ವಾ, ಸೊ ಅದು ಬಂದು ಅವರ ಒಂದು ಪಾಲಿಗೆ ಅತ್ಯಂತ ಸುಖಕರವಾಗಿರಲಿ. ಎಷ್ಟು ಬೇವನ್ನು ಹೋದ ವರ್ಷ ಅವರು ನುಂಗಿದಾರಲ್ವ, ಸೊ ಆ ಬೇವನ್ನೆಲ್ಲ ತೆಗೆದು ಈ ಒಂದು ವರ್ಷದಿಂದ ಬೆಲ್ಲವನ್ನು ಸವಿಲಿ ಅಂತ ಹಾರೈಸೋಣ. ಆದಷ್ಟು ಅವರ ಒಂದು ಸಂಭ್ರಮಾಚರಣೆ ಹೇಗೆ ಎಷ್ಟು ಖುಷಿಯಿಂದ ಇರುತ್ತೋ ಹಾಗೆ ಕೂಡ ಅವರ ಜೀವನ ಪೂರ್ತಿ ಖುಷಿಯಾಗಿ ಇನ್ನೂ ಅತಿ ಹೆಚ್ಚು ಸಿನಿಮಾಗಳು ಅವರಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಅವರ ಬಿಗ್ ಫ್ಯಾನ್ ಆಗಿರೋದ್ರಿಂದ ನೋಡೋಣ, ಆದಷ್ಟು ಬೇಗ ಅವರ ಸಿನಿಮಾ ರಿಲೀಸ್ ಆಗೋ ಥರ ಕೂಡ ಇದೆ. ಸೊ ಎಲ್ಲರೂ ವಿಶ್ ಮಾಡೋಣ. ಅವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇದೇ ರೀತಿ ಖುಷಿಯಿಂದ ಚೆನ್ನಾಗಿರಲಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಇದು ಬಂದುಬಿಟ್ಟು ಅವ್ರ ಫಾರ್ಮ್ ಹೌಸ್ ಮೈಸೂರಲ್ಲಿದೆ. ಸೊ ಇಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ನನಗಂತೂ ತುಂಬ ಖುಷಿ ಇದೆ. ಎಷ್ಟೊಂದು ದಿನಗಳಾಗಿತ್ತು ನಮ್ಮ ಒಂದು ಡಿ ಬಾಸ್ ಅವರ ಮುಗುಳ್ನಗೆ, ಆ ಖುಷಿಯನ್ನು ನೋಡಿಬಿಟ್ಟು. ಸೊ ಇವತ್ತು ಅವರು ನಗ್ನಗ್ತಾ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ಖುಷಿ, ಈ ಒಂದು ನಗು ಸದಾಕಾಲ ಅವರ ಮುಖದ ಮೇಲೆ ಇರಲಿ. ಇದೇ ರೀತಿ ಖುಷಿಯಾಗಿ ಆರೋಗ್ಯದಿಂದಿರಲಿ. ಆಯುಷು, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಆ ದೇವರು ಅವ್ರಿಗೆ ಕೊಡಲಿ ಅಂತ ಬಯಸೋಣ. ಸೊ ಇದಿಷ್ಟಾಗಿರುತ್ತೆ ಈ ಒಂದು ಸಂಭ್ರಮಾಚರಣೆ, ಈ ಒಂದು ಸಂಕ್ರಾಂತಿ ಸಂಭ್ರಮ ದರ್ಶನ್ ಅವರ ಮನೆಯಲ್ಲಿ ದರ್ಶನ್ ಅವರ ಕುಟುಂಬದವ್ರ ಜೊತೆಗೆ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.